ಏನೇನಿದೆ ಏನೇನಿಲ್ಲ ಅಂತ ತಗೊಳ್ಳಿ. ಹೌದು ನೋಡಿ, ಸ್ಟೆಪ್ನಿ ಇಲ್ಲೇ ಇದೆ. ಅದು ಒಂದು ಚಾರ್ಜರ್ ಇವಾಗ ಒಳಗಡೆ ಇದೆ, ಅದು ಕೊಡ್ತೀನಿ. ಮತ್ತು ವಿಡಿಯೋ ಮಾಡಿ ನೀವೇ. ಹಾಂ ಮಾಡ್ತೀನಿ ಇವಾಗ ಮಾಡ್ತೀನಿ. ಆನ್ ಮಾಡಿ ಗಾಡಿ ಆನ್ ಮಾಡಿ ತೋರಿಸ್ತೀನಿ. ಇವಾಗ ನೋಡ್ಕೊಳ್ಳಿ ಗಾಡಿ. ಇದೆಲ್ಲ ಸ್ಕ್ರ್ಯಾಚ್ ಆಗಿದೆ, ನೀಟಾಗಿ ವಿಡಿಯೋ ಮಾಡಿ. ಹಾಂ ಹಿಡಿತೀನಿ ಬಿಡಿ. ಮ್ಯಾಟ್ ಏನು ಇರಲಿಲ್ವ ಇದಕ್ಕೆ? ಹಾಂ दिया सर सीजर सीज करा ट्विन लाख बन्न ಎಂಪ್ಲಾಯಿ ಅದೇ ಅದೇ ಅಣ್ಣ, ನಮಗೇನು ಗೊತ್ತಣ್ಣ, ಅವ್ರು ಹಂಗೆ ನೆನ್ನೆ ಬಂದುಬಿಟ್ಟು ಹಂಗೆ ಹೇಳಿದ್ರು ಕುಮಾರಣ್ಣ. ನಾವು ಅದೇ ನಿಮಗೆ ತೋರಿಸ್ತಾ ಇದ್ದೀನಿ, 3 ಲಕ್ಷ ಕಟ್ಟಬೇಕಂತ ಇನ್ನು, ಅದಕ್ಕೆ ಅಷ್ಟಿಲ್ಲ ಅಲ್ಲ ಇವಾಗ. ಒಂದು EMI ಅಂತ ಅಲೋ ಮಾಡಲ್ಲ ಅಂತೆ. ಈ ಕಡೆನೂ ಮಾಡಿ. ಹೌದಣ್ಣ ಮಾಡ್ತೀನಿ. ಏನು ಓಡಿಸೋದು ನೀವು? ನಾವು ಓಲಾ ಅವರೇ ಓಡಿಸ್ತಾ ಇದ್ದಿದ್ದು. 1 ವರ್ಷ ಕರೆಕ್ಟಾಗಿ ಕಟ್ಟೆ, ಆಮೇಲೆ ಪರಿಸ್ಥಿತಿ ಆ ಥರ ಇರಲಿಲ್ಲ. ಏನೋ ಹೇಳೋಕ್ಕೂ ಆಗಲ್ಲ, ಅದು ಬಿಡೋಕ್ಕಾಗಲ್ಲ, ಯಾಕಂದರೆ ನಮ್ಮದು ಕತೆ ಅದು ಹಂಗ. ನಾವು 1 ವರ್ಷ ಕರೆಕ್ಟಾಗಿ ಕಟ್ಟಿದ್ದೀವಿ, ಆಮೇಲೆ ಯಾಕೆ ಕಟ್ಟಿಲ್ಲ ಅಂತ ನಮಗೇನೋ ಗೊತ್ತು, ಅದು ಮೇನು. ಅದು ತೊಗೊಳ್ಳಿ ಕಿಲಿ, ಚೆಕ್ ಮಾಡ್ಕೊಳ್ಳಿ ನೀವು ಒಂದು ಸತಿ, ಆನ್ ಮಾಡಿಕೊಂಡು ನೋಡ್ಕೊಳ್ಳಿ. ಚಾರ್ಜರ್ ಕೊಡ್ತೀನಿ. ಟೂಲ್ ಕಿಟ್ ಇದೆಯಾ? ಟೂಲ್ ಕಿಟ್ ಏನು ಇದು ಟೂಲ್ ಕಿಟ್ ಏನು ಕೊಡಲಿಲ್ಲಲ್ಲ. ಮ್ಯಾಟು ಏನು ಕೊಡಲಿಲ್ಲ, ಇದು ನಮ್ಮದು. ಆ ಗ್ರೀನ್ ಕಲರ್ ಅವ್ರು ಎಲ್ಲಿ ಕೊಡ್ತಾರೆ ಅಣ್ಣ ಗೊತ್ತಲ್ಲ ನಿಮಗೆ ಮ್ಯಾಟು. ತೊಗೊಳ್ಳಿ ಅಣ್ಣ ಚಾರ್ಜರು. ಹಾಂ ಚಾರ್ಜರ್ ಕೊಟ್ಟಿದ್ದಾರೆ, ಟೂಲ್ ಕಿಟ್ ಏನು ಕೊಡಲಿಲ್ಲಲ್ಲ. ಹಾಂ ಹೌದಣ್ಣ ಅಷ್ಟೇ. ಇಲ್ಲ ಅಣ್ಣ ಅಲ್ಲಿ ಎಲ್ಲಿ ಕೊಟ್ಟಿಲ್ಲ ಅಣ್ಣ. ಅಣ್ಣ ಅಣ್ಣ ಆಯ್ತಾ, ಬ್ರೇಕ್ ಹಾಕಿರೋದು ನಾನು. ಹಾಂ ಇವಾಗ ಅದು ಬಿಟ್ಟರೆ ಹಿಂಗೆ ಅದು ಗೇರ್ದು ಗಾಡಿ ಬರಲ್ಲ, ಇದು ಬಂದುಬಿಡ್ತಲ್ಲ. ಬಜಾಜಿಂದ ತಾನೇ ನೀವು ಅಣ್ಣ? ಏನಾದರೂ ಐಡಿ ಕಾರ್ಡ್ ಏನಾದರೂ ಇದೆಯಾ? ಏನು ನಾನು ಲೆಟ್ರ್ ಕೊಟ್ಟಿದ್ದೆ. ಅದೇ ಅಲ್ಲ, ನನ್ನ ಫೋಟೋ ತಗೊಳ್ಳಿ. ಅಲ್ಲಲ್ಲ ಅದೇ ಬರೀ ಅಣ್ಣ ಒಂದು ಮಾತು ಕೇಳ್ತಾರೆ, ಬೇಜಾರೇನಿಲ್ಲ ತಾನೇ? ಆಯ್ತು, ನಿಮಗೂ ಭಯ ಇರುತ್ತೆ. ಹೌದಣ್ಣ, ಈ ಗಾಡಿ ಎತ್ಕೊಂಡು ಹೋಗ್ಬಿಟ್ಟು ಆಮೇಲೆ ಪರಿಸ್ಥಿತಿ ಗೊತ್ತಲ್ಲ ಅಣ್ಣ, ಈ ಕಾಲ ಪರಿಸ್ಥಿತಿ ಹೆಂಗೈತೆ ಅಂತ. ಅದಕ್ಕೆ ಅಲ್ಲ ಅಣ್ಣ, ಬರೀ ಕೇಳಿದಷ್ಟೇ. ಡಿ ಆನ್ ಆಯ್ತಾ? ಡಿ ಮಾಡಿ ಬ್ರೇಕ್ ಬಿಡಿ, ಬ್ರೇಕ್ ಬಿಡಿ ಅಣ್ಣ, ತಿರ್ಗಾ ಹಿಡೀರಿ. ಇವಾಗ ಬ್ರೇಕು ಫುಲ್ ಹಿಡೀರಿ. ಹಾಂ ಇಡೀ ಪ್ರೆಸ್ ಮಾಡಿ. ಹಾಂ ಬಂತು ನೋಡಿ. ಆರಾಮಾಗಣ. ಅದೇ ಹಂಗೆ ನನಗೇನು ಮುಂಚೆ ತೊಗೊಳ್ಳುವಾಗ ಹಿಂಗೆ ಆಯಿತು, ಹಂಗೈತೆ ಅಣ್ಣ, ಹಂಗೆ ಇದ್ದಿದ್ದದು. ಏನು ಮಾಡ? ಹಾಂ ನಂದ ಮೊನ್ನೆನೇ ಸರ್ವಿಸ್ ಮಾಡ್ಕೊಂಡು ಬಂದಿದ್ದು ಬಜಾಜ್ ಶೋರೂಮ್ಗೆ ಹೋಗ್ಬಿಟ್ಟು, ಎಲ್ಲ ಹೊಸದು ಹಾಕ್ಕೊಂಡು ಬ್ರೇಕ್ ಶೂ ಪ್ಯಾಡು ಎಲ್ಲ. ಸರಿ ಅಣ್ಣ, ಬಜಾಜಿಂದ ಬಂದಿದ್ದೀರಾ? ಬಜಾಜ್ ಅದೇ ಕೊಡ್ತಾ ಇದ್ದೀನಿ, ನೀವು ಮ್ಯಾನೇಜರಾ? ಹಾಂ ಸರಿ. ಇವಾಗ ಕಾಸು ಅಡ್ಜಸ್ಟ್ ಆಗೋವಾಗ ಬಂದುಬಿಟ್ಟು 2 ಹತ್ರನೇ ಬರ್ತೀನಿ. ಅದೇ 6 ಗಂಟೆಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ತೀನಿ, ಈ ಥರ ಆಗುತ್ತೆ. ಯಲಹಂಕ ಯಾರ್ಡಾ ಬಿಟ್ಟಿರ್ತೀವಿ, ನೀವು ಅಮೌಂಟ್ ಕ್ಲಿಯರೆನ್ಸ್ ಮಾಡಿ. ಸರಿ ಅಲ್ಲಿಂದ ಬಂದು ತಗೊಂಡು. ಸರಿ ಆಯ್ತು. ಅದೇ ನಾನು 1 EMI 2 EMI ಕಟ್ಟಿನಿ ಅಂತ ಹೇಳಿದ್ರು ಕುಮಾರಣ್ಣಗೆ. ಕುಮಾರಣ್ಣ ಅವರು ಫುಲ್ ಹೇಳಿದ್ರು, ಅದಕ್ಕೆ ಅದೇ ಎಂಟಿದ್ರೆ ಆಗಲ್ಲ ಅಂತ ಅವರು ಹೇಳಿದ್ರು, ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸರಿ ಸರಿ ಅಣ್ಣ, ತುಂಬ ಥ್ಯಾಂಕ್ಸ್. ಹಾಂ ಗೊತ್ತೇ ಆಗಲ್ಲ ಅಣ್ಣ ಅದು. ಆಯ್ತು ಸರಿ ಅಣ್ಣ, ಥ್ಯಾಂಕ್ಸ್.